ಶ್ರೀನಗರ ಮನೆ ಅಂದರೆ ಸಮಸ್ತನೂ ಅಲ್ಲಿನೇ ಅಂತ ಹೇಳ್ಬೋದು. ನಮ್ಮ ಹೋಲ್ ಜೀವನನೇ ಶ್ರೀನಗರ ಮನೆಯಿಂದ ಸ್ಟಾರ್ಟ್ ಆಗಿರೋದು. ಅದು ಒಂಥರ ಅವಿಭಾಜ್ಯ ಹಂಗಾಗೋಗ್ಬಿಟ್ಟಿದೆ ನಮಗೆ. ಯಾಕೆಂದರೆ ಬೇರೆ ಯಾವ ಥರನೂ ಅಡ್ರೆಸ್ ಮಾಡೋಕ್ಕೆ ಬರೋದಿಲ್ಲ ನನಗೆ. ನನ್ನ ಹೆಸರು ಪ್ರಸನ್ನ, ಇವ್ರ ಹೆಸರು ಆರತಿ. ತಿ ಸೇರಿ ಒಂದು ಹೆಸರು ಮಾಡಬೇಕಂತ ಪ್ರಕೃತಿ ಅಂತ ಮಾಡಿದ್ರು. ನಕ್ಷತ್ರದಲ್ಲೂ ಅದೇ ಬಂತು. ಲಕ್ಷ್ಮಿಯ ಹೆಸರು. ನಮ್ಮ ತಂದೆಗೆ ಹಿಂಗೆ ಅಂತ ಹೇಳಿದ ತಕ್ಷಣ ನನಗೆ ಒಂದು ಪೈಸಾ ನನಗೆ ರಿಗ್ರೆಟ್ ಇಲ್ಲ ರಘುರಾಮ್ಜಿ. ಅವ್ರು ಏನೇನು ಬೇಕು ಎಲ್ಲ ಮಾಡ್ಕೊಟ್ರು. ಅವ್ರು ಕೇಳ್ದೇನೋ ಮಾಡಿದ್ವಿ. ಅವ್ರು ಕೇಳ್ತಾನೆ ಇರಲಿಲ್ಲ. ಅವ್ರು ಕೇಳಕ್ ನಾವು ಇದೇ ಕೊಡ್ತಾನೆ ಇರಲಿಲ್ಲ. ಆ ಒಬ್ಬ ಮನುಷ್ಯ, ಅದು ತಂದೆಗೆ ಆಗೋ ಒಂದು ಸಂತೋಷ ಹಪ್ಪಿಸ್ಕೋಬೇಕು. ಹೋಗ್ಬಿಟ್ಟು ಅಂದ್ರೆ ಆ ಸಂತೋಷ ಸುತ್ತೋಗ್ತಾ ಇತ್ತು ರಘುರಾಮ್ಜಿ. ನಾನು ನಾನು ಅದನ್ನ ನೀವು ಹಿಡ್ಕೋಬಹುದಾಗಿತ್ತು. ಇದು ಕಣ್ಣೀರು ಅಂದ್ರೆ ಆನಂದ ಬಾಷ್ಪ. ಅದು ನೂರೊಂದು ನೆನಪು. ಮಕ್ಕಳು ಹುಟ್ಟಿದ ಎಷ್ಟು ಖುಷಿ ಇತ್ತು. ಅಯ್ಯೋ, ಆ ಮಕ್ಳನ್ನ ನಾವು ವೀಕೆಂಡ್ಸ್ ಹೇಳ್ತಿದ್ನಲ್ಲ, ಅಲ್ಲಿರ್ತಿದ್ವಿ, ಇಲ್ಲ ಮಕ್ಳನ್ನ ಬಿಟ್ಬಿಟ್ಟಿರ್ತಿದ್ವಿ. ಎಷ್ಟೊಂದು ಸಲ ಅವ್ರ ಜೊತೆ ಇರೋರು. ಆ ತಾತ ಮಕ್ಕಳದ್ದು ಮಾತ್ರ ಅಮೇಝಿಂಗ್ ಬಾಂಡಿಂಗ್ ಅವ್ರದ್ದು. ಅವರು ಎಷ್ಟು ಕ್ಯಾರೆಕ್ಟರ್ಸ್ನ ಇನ್ವೆಂಟ್ ಮಾಡಿಕೊಂಡು ಅವ್ರಿಗೆ ಕತೆಗಳು ಹೇಳೋರು. ಸೊ ಎಲ್ಲ ಕತೆಗಳು ಎಲ್ಲ ಇನ್ವೆಂಟೆಡ್ ಕ್ಯಾರೆಕ್ಟರ್ಸ್. ಇವ್ರಿಗೆ ಗೊತ್ತು ಮಕ್ಕಳಿಗೆ ಇವ್ರು ಕತೆ ಹೊಡಿತಾ ಇದಾರೆ ಅಂತ. ಬಟ್ ಆದ್ರೆ ರ್ಯಾಪ್ ಅಟೆನ್ಷನ್ ಅಂತಾರೆ, ಕೇಳಿಸ್ಕೊಳ್ಳದೆ ಅವರು ಇರ್ತಾನೆ ಇರಲಿಲ್ಲ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಎಲ್ಲ ನಾಟಕೀಯವಾಗಿ ಡೈಲಾಗ್ ಡೆಲಿವರಿ. ಅದು ಆಮೇಲೆ ಕಡ್ಲೆಕಾಯಿ ಪರ್ಸೆಗೆ ಕರ್ಕೊಂಡು ಹೋಗೋರು. ಸೊ ಒಂಥರ ಆ ಥರದಲ್ಲಿ ನೋಡಿದಾಗ ಅದನ್ನೇ ನಾ ಹೇಳಿದ್ದು, ಮಕ್ಳ ಜೊತೆ ಮಕ್ಕಳಾಗಿ ಒಂದು ಹುಡುಗಿ ಹೆಣ್ಮಕ್ಳ ಜೊತೆ ಅವ್ರದ್ದು ಏನೇನಿದೆಯೋ ಆ ಲೆವೆಲ್ನಲ್ಲಿ ಒಂದು ಪರ್ಸನಾಲಿಟಿಯಾಗಿ ನಿಂತ್ಕೊಳ್ಳೋದು. ಮಗನ ಜೊತೆ ಬೇರೆ ಥರ, ಹೆಂಡತಿ ಜೊತೆ ಬೇರೆ ಥರ. ಅಂದರೆ ಆ ರೋಲ್ಸನ್ನು ಕರೆಕ್ಟಾಗಿ ಪ್ಲೇ ಮಾಡಬೇಕಲ್ಲ. ಅದನ್ನು ನಾಟ್ ಓನ್ಲಿ ಫಿಲ್ಮ್ ಫೀಲ್ಡಲ್ಲ, ಲೈಫಲ್ಲೂ ದಟ್ ರೋಲ್ ಪ್ಲೇ ಇಸ್ ಸೋ ಇಂಪಾರ್ಟೆಂಟ್. ಅದನ್ನು ಅವ್ರು ತೋರಿಸ್ಕೊಟ್ರು ಹೇಗಿರ್ಬೇಕು ಅಂತ. ಇವಾಗ ನೀವು ಒಂದು ಸಾಧಾರಣ ಒಂದು ಕುಟುಂಬದಿಂದ ಬಂದಂತ ಹೆಣ್ಮಗಳು, ಅಂದ್ರೆ ಸಾಧಾರಣ ಹೇಳ್ತಾ ಇರೋದು ಸಿನಿಮಾ ಈ ಗ್ಲಾಮರ್ ಏನು ಗೊತ್ತಿಲ್ಲದೆ ಸಾದಾ ಸೀದಾ ಒಂದು ಹೆಣ್ಮಗಳು. ಸೊ ನಿಮ್ಮ ತಂದೆ ತಾಯಿಗಾಗ್ಲಿ ನಿಮಗಾಗ್ಲಿ ಎಲ್ಲೋ ಒಂದು ಅಳಕ್ ಇದ್ದೇ ಇರ್ತದೆ. ಒಂದು ಸಿನಿಮಾದವ್ರ ಫ್ಯಾಮಿಲಿ, ಒಂದು ಬೇರೆ ಒಂದು ಪ್ರೊಫೆಷನ್. ಯಾಕೆಂದ್ರೆ ಬಿಸ್ನೆಸ್, ಡಾಕ್ಟರ್, ಇಂಜಿನಿಯರ್ ಅಂದ್ರೆ ಸರ್ವೇ ಸಾಮಾನ್ಯ. ನಮ್ಮ ಪ್ರೊಫೆಷನ್ ತುಂಬಾ ಅಪರೂಪ, ಈ ಕಲೆ ಪ್ರೊಫೆಷನ್ ಇರೋರು. ಸೊ ಆ ಒಂದು ಥಾಟ್ಸ್ಗಳಿಂದ ನೀವು ಈ ಮನೆಗೆ ಬರ್ತಿರ್ತೀರ ಅಥವಾ ನಿಮ್ಮ ತಂದೆ ತಾಯಿ ಕಳಿಸ್ಕೊಟ್ಟಿರ್ತಾರೆ. ಬಟ್ ಒಂದ್ಸತಿ ಇಲ್ಲಿಗೆ ಬಂದ ಮೇಲೆ ನೀವು ಹೇಳಿದ್ರಿ ನಿಮ್ಮ ವ್ಯೂ ಪಾಯಿಂಟು ನಮ್ಗೇನೋ, ನನಗೆ ಇನ್ನೊಂದು ಅಪ್ಪ ಅಮ್ಮ ನನಗೆ ಬೇರೆ ಅನಿಸಲಿಲ್ಲ ಅಂತ. ನಿಮ್ಮ ತಂದೆ ತಾಯಿಗೆ ಬೀಗರ ಬಗ್ಗೆ ಏನಿತ್ತು ಅಭಿಪ್ರಾಯ? ನಮ್ಮ ಅಪ್ಪ ಅಮ್ಮಂಗೆ ತುಂಬ ಖುಷಿ ಇತ್ತು. ಯಾಕೆ ಅಂತ ಹೇಳಿದ್ರೆ ಅದೇ ಅವ್ರು ಯಾವಾಗಲೂ ಹೇಳೋರು, ಅಷ್ಟು ದೊಡ್ಡ ಹೆಸರು ಮಾಡಿರೋವಂಥವ್ರು ಸಮಾಜದಲ್ಲಿ ಕಲಾವಿದರು. ಆದರೆ ಇವರಿಬ್ಬರು ಬಂದರೆ ಎಷ್ಟು ಉಪಚಾರ ಮಾಡೋರು ಗೊತ್ತಾ ನಮ್ಮ ತಂದೆ ತಾಯಿಗೆ. ಅಂದರೆ ಮೈಸೂರಿಗೂ ಹೋಗೋದು, ಅವ್ರ ಮನೇಲಿ ಊಟ ಮಾಡೋದು. ದೇ ಹ್ಯಾಡ್ ಎ ವೆರಿ ಗುಡ್ ರಿಲೇಷನ್, ವೆರಿ ಗುಡ್. ಆಮೇಲೆ ನಾವು US ಇಂದ ಬಂದ್ಮೇಲೆ ಎಲ್ಲ ಒಟ್ಟಿಗೆ 2 ವರ್ಷ ಶ್ರೀನಗರ್ ಮನೇಲೇ ಇದ್ವಿ. ಆಮೇಲೆ ಈ ಮನೆಗೆ ಬಂದಿದ್ದು ನಾವು. ಆಗ ನಮ್ಮ ತಂದೆ ತಾಯಿ ಎಲ್ಲಿಗೂ ಬರೋರು. ಬಂದರೆ ಎಷ್ಟೋ ಸಲ ನಂಗೆ ನೆನಪಿದೆ, ನಾ ಪಪ್ಪ ಅಂತ ಕರಿತಿದ್ದರು ನಮ್ಮ ಮಾವನವ್ರನ್ನ. ಪಪ್ಪ ಹೇಳೋರು, ಅಪ್ಪಂಗೆ ಫಸ್ಟ್ ಕೊಟ್ಯಾ, ಆಮೇಲೆ ನಂಗೆ ಕೊಡು. ಆ ಲೆವೆಲ್ಲು ಗೊತ್ತಾ, ನಿಮ್ಮ ಅಪ್ಪನ ಫಸ್ಟ್ ಸರಿಯಾಗಿ ನೋಡ್ಕೊ, ನಿಮ್ಮ ಅಮ್ಮನ ಸರಿಯಾಗಿ ನೋಡ್ಕೊ, ಆಮೇಲೆ ನನಗೆ ಕೊಡು. ಇಲ್ಲ ಪಪ್ಪ ಕೊಟ್ಟಿದ್ದೀನಿ, ಇಲ್ಲ ನಾನು ಮುಂದೆ ಕೊಡು, ಇವಾಗ ಇನ್ನೊಂದ್ಸಲ ಕಾಫಿ ಮಾಡ್ಕೊಂಡು ಬಾ. ಹಾಗೆ ಅಷ್ಟು ಗೌರವ ಕೊಡೋರು ಅವರಿಬ್ಬರಿಗೆ. ಆ್ಯಂಡ್ ನಮ್ಮ ತಂದೆ ತಾಯಿ ಮೇಲೆ ತುಂಬ ಒಂದು ರೆಸ್ಪೆಕ್ಟ್ ಇಟ್ಕೊಂಡಿದ್ರು. ನಮ್ಮ ತಂದೆ ತಾಯಿ ಹೋದಾಗನೂ ಅಷ್ಟೇ, ಹಿ ವಾಸ್ ಲೈಕ್ ಎ ಪಿಲ್ಲರ್ ಆಫ್ ಸ್ಟ್ರೆಂತ್. ಇದ್ರು ಪಪ್ಪ ಇದ್ರು ಅವಾಗ. ಶ್ರೀನಗರ ಮನೆ ಅಂದ್ರೆ ಏನ್ ಜ್ಞಾಪಕ ಬರುತ್ತೆ? ತುಂಬಾ ಏನ್ ಜ್ಞಾಪಕ? ಆ ಮನೆಗೊಂದು ಹೆರಿಟೇಜ್ ಇದೆ, ಒಂದು ಇತಿಹಾಸ ಇದೆ. ಖಂಡಿತಾನೇ ಇದೆ. ಶ್ರೀನಗರ ಮನೆ ಅಂದ್ರೆ ಸಮಸ್ತನೂ ಅಲ್ಲಿನೇ ಅಂತ ಹೇಳ್ಬೋದು. ನಮ್ಮ ಹೋಲ್ ಜೀವನನೇ ಶ್ರೀನಗರ ಮನೆಯಿಂದ ಸ್ಟಾರ್ಟ್ ಆಗಿರೋದು. ಅದು ಒಂಥರ ಅವಿಭಾಜ್ಯ ಹಂಗಾಗೋಗ್ಬಿಟ್ಟಿದೆ ನಮಗೆ. ಯಾಕೆಂದ್ರೆ ಬೇರೆ ಯಾವ ಥರನೂ ಅಡ್ರೆಸ್ ಮಾಡೋಕ್ಕೆ ಬರೋದಿಲ್ಲ ನನಗೆ. ನಾವು ತಮಾಷೆ ಮಾಡ್ತಿದ್ವಿ, ಶ್ರೀನಗರ ಅನ್ನೋದು ಜಮ್ಮು ಅಂಡ್ ಕಾಶ್ಮೀರ್ ಕ್ಯಾಪಿಟಲ್, ನಮಗಿದೆ ಕ್ಯಾಪಿಟಲ್. ಆಮೇಲೆ ಪಪ್ಪ ಹೇಗೆಂದ್ರೆ ಆ ಮನೆ ಮೇಲೆ ಅವ್ರಿಗೆ ಎಷ್ಟು ಒಂದು ಅಭಿಮಾನ, ಮತ್ತು ಬಿಕಾಸ್ ಇಟ್ ಹ್ಯಾಡ್ ಸೋ ಮಚ್ ಕ್ಯಾರೆಕ್ಟರ್ ಆಸ್ ಸಚ್. ಅವ್ರದ್ದೆಲ್ಲ ಪ್ರತಿಯೊಂದು ಪ್ರೋಗ್ರೆಸ್ ಆಗಿದ್ದು ಆ ಮನೆಯಿಂದನೇ ಅನ್ನೋದು ಒಂದು. ಆಮೇಲೆ ಅವ್ರ ಮಾತೃ ಖಂಡಿತ. ಮತ್ತು ಪೂಜೆ ಪುನಸ್ಕಾರ ಅಷ್ಟೇ ಎಷ್ಟು ಮಾಡೋರು ಗೊತ್ತಾ. ಬೆಳಗ್ಗೆ ಎದ್ದು ಏನಾದರೂ ಪೂಜೆ ತಪ್ಪಿಸ್ತಿರ್ಲಿಲ್ಲ ಅವರು.
ಬೆಳಗ್ಗೆ ಎದ್ದು ಸ್ನಾನ ಅವ್ರದ್ದೆಲ್ಲ ಮಾಡಾದ್ಮೇಲೆ ದೇವ್ರ ಮನೆಗೆ ಹೋಗಿ ಅಮ್ಮ ಎಲ್ಲ ನಾನು ಅಥವಾ ಅಮ್ಮ ಎಲ್ಲ ರೆಡಿ ಮಾಡಿಟ್ಟಿರ್ತಿದ್ವಿ, ಎಲ್ಲ ಪೂಜೆ ಮಾಡಿ ಎಲ್ಲ ಸ್ತೋತ್ರಗಳು ಶ್ಲೋಕಗಳು ಎಲ್ಲ ಹೇಳ್ಕೊಂಡು ಎಲ್ಲ ಮಾಡಿ ಮಂಗಳಾರತಿ ಮಾಡಿ ನಮಗೆಲ್ಲ ಮಂಗಳಾರತಿ ಕೊಟ್ಟು, ನಾನು ಅಡುಗೆ ಮನೇಲಿ ಕೆಲಸ ಮಾಡ್ತಾಯಿದ್ರೆ ಅಲ್ಲಿಗೆ ಮಂಗಳಾರತಿ ತೊಗೊಂಬಂದು ನನ್ನ ತಲೆ ಮೇಲೆ ಹಿಂಗೆ ಹಾಕಿ ಹಿಂಗೆ ಕೈ ಹೊಡೆದು ಹೋಗೋರು. ನಿಮ್ಮ ತಂದೆ ತಾಯಿ ನೀವು ಮಿಸ್ಸೇ ಮಾಡ್ಕೊಂಡು? ಖಂಡಿತ ಮಾಡ್ಕೊಂಡಿಲ್ಲ, ನಿಜವಾಗ್ಲೂ. ಅಂದರೆ ಆ ಲೆವೆಲ್ ಪ್ರೀತಿ ಇವ್ರು ನಮಗೆ ಕೊಟ್ಟರು ನಿಜವಾಗ್ಲೂ. ಅಮ್ಮ ಅಪ್ಪ ಸ್ಥಾನ ಇದ್ದೇ ಇದೆ ಒಂದು ಹೆಣ್ಣಿನ ಜೀವನದಲ್ಲಿ. ತಂದೆ ತಾಯಿ ಜನ ಯಾರು ರಿಪ್ಲೇಸ್ ಮಾಡಲ್ಲ. ತಂದೆ ತಾಯಿನೇ ಅತ್ತೆ ಮಾವನೇ. ಆದ್ರೆ ಅತ್ತೆ ಮಾವನಲ್ಲಿ ತಂದೆ ತಾಯಿ ಕಾಣೋದಿದೆಯಲ್ಲ, ಅದು ಅಪರೂಪ, ಬಹಳ ವಿರಳ. ಅಂದ್ರೆ ಅದು ಎರಡು ಕಡೆಯಿಂದನೂ ಅದು ನಿಮಗೂ ಇರ್ಬೇಕು, ಅವರು ನನಗೆ ನೋಡ್ಬೇಕು. ಬರೋರು ಸೊಸೆ ಮಾತ್ರ ಅಲ್ಲ, ಅವಳು ನನ್ನ ಮಗಳ ತರ ಅಂತ ಅವ್ರಿಗೂ ಆಗಿ ಇರ್ಬೇಕು. ಇವ್ರು ಬರೀ ನನ್ನ ಅತ್ತೆ ಮಾವ ಅಲ್ಲ, ಇವರು ನನ್ನ ತಂದೆ ತಾಯಿ ತರ ಅಂತ ನಿಮ್ಗೂ ಇರ್ಬೇಕು. ಖಂಡಿತ. ಸೋ ನೈಸ್. ತುಂಬಾ ಆತರ ಮಾಡೋರು. ಆಮೇಲೆ ನಾನು ನಮ್ಮ ತಾಯಿನೂ ಸ್ವಲ್ಪ ದೇವರು ಭಕ್ತೆ, ಆಕೆ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾ ಇದ್ದಿದ್ದು. ಅದು ನನಗೆ ಹಾಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಬಿಟ್ಟಿದೆ. ಸೊ ನಾನು ಮಾಡೋದನ್ನ ನೋಡಿ ಅವ್ರು ಎಷ್ಟು ಯಾಕೆ ಖುಷಿ ಪಡೋರು ಅಂದ್ರೆ, ಅವ್ರ ತಾಯಿ ಇವ್ರು ಹೇಳ್ತಿದ್ರಲ್ಲ ಆಗ್ಲೇ, ಅವ್ರ ತಾಯಿ ಸೊ ಅದನ್ನ ನಂಗೆ ತುಂಬಾ ಸಲ ಹೇಳಿದ್ದಾರೆ. ನಮ್ಮಮ್ಮ ಇದ್ದಿದ್ರೆ ಇವತ್ತು ನಿನ್ನ ನೋಡಿ ತುಂಬಾ ಖುಷಿ ಪಟ್ಟಿರೋರು, ಯಾಕೆಂದ್ರೆ ಅವ್ರು ಮಾಡ್ತಿದ್ದನ್ನೆಲ್ಲ ನೀನ್ ಫಾಲೋ ಮಾಡ್ತಾ ಇದೀಯಾ ಅಂತ. ಅಜ್ಜಿ ಏನ್ ಮಾಡ್ತಿದ್ರು ನನಗೆ ಗೊತ್ತಿಲ್ಲ, ಅವ್ರು ಏನ್ ಮಾಡ್ತಿದ್ರು ನಾನು ನೋಡಿಲ್ಲ. ಆದ್ರೆ ನಾನು ನಮ್ಮಮ್ಮ ಹೇಳ್ಕೊಟ್ಟಿದ್ದು ಅಂತ ಮಾಡ್ಕೊಂಡು ಬಂದೆ. ಬಟ್ ಹೀ ಸೇಸ್ ನಮ್ಮ ಅಜ್ಜಿ ಇದನ್ನ ನೀನು ಫಾಲೋ ಮಾಡಿಲ್ಲ ಅಂತ. ನಮ್ಮಲ್ಲಿ ಯಾವ ಹಬ್ಬ ಹರಿದಿನ ಹಾಗೆ ಹೋಗಲ್ಲ. ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ಎಲ್ಲ ಥರದ ಅಡುಗೆ ಪಾಪ ಮಾಡ್ತಾರೆ. ನಾವು ನಮ್ಮ ಕೈಲಾದ ಸಹಾಯ ಮಾಡ್ತೀವಿ. ಮಕ್ಳುಗಳಿದ್ರೆ ಅವರು ಮಾಡ್ತಾರೆ. ಚಿಕ್ಕವಳಂತೂ ಮೊನ್ನೆ ಅಮೆರಿಕಾಗ ಹೋಗಕ್ಕೆ ಮುಂಚೆ ಅವಳು ಯಾವುದೋ ಒಂದು ಹಬ್ಬಕ್ಕೆ ಅವಳು ನೀನು ಅಮ್ಮ ನೀನು ತುಂಬ ಮಾಡಿದ್ಯಾ, ನೀನು ಕೂತ್ಕೊಂಡು ನಾನು ಮಾಡ್ತೀನಿ ಅಂದರೆ ಅದು ನಮ್ಮ ತಾತನಿಂದ ಅದು ಎಲ್ಲ ಇಳಿದು ಬಿಟ್ಟಿದೆ. ನಮ್ಮ ಸಂಸ್ಕಾರ ಸರ್. ಅವ್ರ ತಾಯಿ ಅವ್ರಿಗೆ ಕಲಿಸಿರೋದು, ಅವರು ಮಕ್ಳಿಗೆ ಕಲಿಸ್ತಾರೆ. ಇಟ್ ವಿಲ್ ಬಿ ಟ್ರಾನ್ಸ್ಫರ್ಡ್. ಮಕ್ಕಳು ಅವ್ರ ಮಕ್ಕಳು ಕಲಿಸ್ತಾರೆ. ಖಂಡಿತ ಅದು ವೆರಿ ಟ್ರಾನ್ಸ್ಫರಬಲ್ ಸಂಸ್ಕಾರ. ನಮ್ಮ ಸನಾತನ ಧರ್ಮದಲ್ಲಿ ಅದೇ ಮೇನ್. ಅದು ಬಹಳ ಇತ್ತು. ಅದು ನಮ್ಮ ಮಾವನ್ಗೆ ತುಂಬಾ. ಆಮೇಲೆ ಕೆಲವು ಒಂದೆರಡು ನನಗೆ ಯಾವುದೋ ಗೊತ್ತಿಲ್ದಿರೋದೆಲ್ಲ ಹೇಳೋರು ಅವರು, ಒಂದೆರಡು ಹಾಡುಗಳು ಪಪ್ಪ. ಅದಕ್ಕೆ ನಂಗೆ ಗೊತ್ತಿಲ್ಲ ಪಪ್ಪ, ಅದನ್ನ ಹೇಳಿ ಅಂದ್ಬಿಟ್ಟು ರೆಕಾರ್ಡ್ ಮಾಡಿಕೊಂಡು ಅದನ್ನ ಕೂಡ ಕಲ್ತ್ಕೊಂಡು ಅವ್ರಮ್ಮ ಹೇಳ್ತಾ ಇದ್ದಿದ್ದಂತೆ, ಅದನ್ನ ನಾನು ಕಲ್ತ್ಕೊಂಡು ಹೇಳುವೆ. ಹಾಗೆ ಹೀಗೆ ಏನೋ ನನ್ನ ಮಾವ ಸೊಸೆದು ನಡೆಯೋದು ತುಂಬಾನೇ. ಆ್ಯಂಡ್ ಹಬ್ಬ ದಿನ ಆವಾಗಲೇ ಹೇಳಿದ್ನಲ್ಲ, ದೀಪಾವಳಿಗೆ ಇಲ್ಲಿ ಬರೋರು, ಗೌರಿ ಗಣೇಶನ ಹಬ್ಬದ ದಿನ ಡೆಫಿನೆಟ್ಲಿ ಇಲ್ಲಿ ಬರೋರು. ನವರಾತ್ರಿ ನಾನು ಬೊಂಬೆ ದೊಡ್ಡದಾಗಿ ಮಾಡ್ತೀನಿ, ಏನಾರ ಒಂದು ಥೀಮ್ ಇಟ್ಕೊಂಡು ತುಂಬಾ ಖುಷಿ ಪಡೋರು. ಬಂದು ಇಲ್ಲೇ ಇದ್ದು ಮಾಡಿ ಎಲ್ಲ. ಆಮೇಲೆ ಅವರು ಇಲ್ಲಿ ಕೂತ್ಕೊಂಡು ಅದನ್ನೆಷ್ಟು ವಿಷ್ಣು ಸಹಸ್ರನಾಮ ಎಷ್ಟು ಸಲ ಓದಿದ್ದಾರೆ ಅವ್ರಿಗೆ. ಎಲ್ಲ ವೈಬ್ರೇಷನ್ ಬರ್ತಾ ಇರೋಂಗೆ ಕಾಣಿಸುತ್ತೆ ನಮ್ಗೆ. ಯಾವಾಗಲೂ ಹೇಳೋರು ಗೊತ್ತಾ, ನಿನ್ ಮನೇನ ಚೆನ್ನಾಗಿ ಬ್ಲೆಸ್ ಮಾಡ್ಬಿಟ್ಟಿದ್ದೀನಿ, ನಾನು ಚೆನ್ನಾಗಿ ಹೇಳ್ಬಿಟ್ಟಿದ್ದೀನಿ, ನಿಂಗೇನು ತೊಂದರೆ ಇರಲ್ಲ, ನೀವಿಬ್ರು ಸಂತೋಷವಾಗಿರ್ತೀರಾ. ಅಕ್ಷರಗಳಲ್ಲಿ ಆಶೀರ್ವಾದ ಮಾಡಿ ಅದೇ ನಮಗೆ ಒಂದು ಕವಚ. ಇದು ದೊಡ್ಡ ಆಸ್ತಿ ಸರ್. ಇದು ಬೇಕು ಅಂದ್ರೂ ನಿಮಗ್ ಮತ್ತೆ ಏನೇ ಸಂಪಾದನೆ ಮಾಡ್ಬೋದು ಸರ್. ನೀವು ಆ ಟೈಮು ನೀವು ಮೆಲಕ್ ಹಾಕ್ತಿರೋ ಟೈಮು ಈ ಆಶೀರ್ವಾದ ಸಂಪಾದನೆ ಮಾಡಕ್ ಆಗಲ್ಲ, ಸಾಧ್ಯವೇ ಇಲ್ಲ. ನಾವ್ ಈ ಮನೆ ಕಟ್ಟಿಸುವಾಗಂತೂ ಎಷ್ಟು ಬಂದು ಅವರೇ ನಿಂತ್ಕೊಂಡು ಎಷ್ಟು ಸಲ ನೋಡ್ಕೊಂಡು ಮಾಡಿ ನಮ್ಗೆ ಇವ್ರಿಗೆ ಒಂಥರ ಲಿಟ್ರಲಿ ಹೆಗ್ಲು ಕೊಟ್ಟು ಅಂತಾರಲ್ಲ ಹಾಗೆ ಮಾಡ್ಕೊಂಡು ವಿಶ್ವಾಮಿತ್ರ ಅಂತ ಹೆಸರಿಡ್ತೀವಿ ಮನೆಗೆ ಅಂದಾಗ ಇನ್ನು ಎಷ್ಟು ಖುಷಿ ಪಟ್ರು ಅವರು. ಖುಷಿ ಪಟ್ಟಿದ್ದಾರೆ ನನಗೆ ಗೊತ್ತದು, ಬಹಳ ಖುಷಿ ಪಟ್ಬಿಟ್ರು. ಅವ್ರದ್ದು ಗೋತ್ರ ಮನೆ ವಿಶ್ವಾಮಿತ್ರನಾ, ಸರಿ ಚೆನ್ನಾಗಿದೆ ಒಳ್ಳೇದಾಯ್ತು ಇಡ್ರಿ ಅಂತ ಹೇಳಿ. ಅಂದ್ರೆ ಇವ್ರು ಹೇಳ್ದಂಗೆ ಹಿ ವಾಸ್ ನೆವರ್ ಪ್ರಿಸ್ಕ್ರಿಪ್ಟಿವ್. ಅಂದರೆ ನೀವಿಬ್ಬರು ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತಿರಲಿಲ್ಲ. ಅಟ್ ದ ಸೇಮ್ ಟೈಮ್ ನಾವೇನು ಮಾಡಿದ್ದಕ್ಕೂ ಪಾಪ ತುಂಬ ಸಪೋರ್ಟ್ ಮಾಡೋರು. ಅಕಸ್ಮಾತ್ ಎಲ್ಲರ ಕರೆಕ್ಷನ್ ಇದ್ದರೆ ಹೇಳೋರು, ನೋಡಿ ಇದನ್ನು ಹಿಂಗೆ ಮಾಡಿದ್ರೆ ಬೆಟರ್ ಆಗಿರುತ್ತೆ ಅಂತ ಹೇಳಿ. ಹಾಗೆ ಮಕ್ಳಿಗೂ ಹಾಗೆ ಮಾಡ್ತಿದ್ರು ಅವರು. ಉದಾಹರಣೆಗೆ ನಮ್ಮ ದೊಡ್ಡ ಮಗಳಿಗೆ ಪ್ರಕೃತಿ ಅಂತ ಹೆಸರು. ಯೂಶಲ್ ಆಗಿ ಏನು ತಾತ ಅಜ್ಜಿ ಇದ್ರೆ ಅವ್ರು ಇರ್ತಾರೆ, ತಾತ ಅಜ್ಜಿ ಇರ್ತಾರೆ. ನಮ್ಮಲ್ಲಿ ಹಂಗೇನೆ ಅಂತ ಇರೋದು ಅಂತಾನೆ ಇಟ್ಕೊಳ್ಳಿ. ಆದರೆ ನಮಗೆ ಏನಂದ್ರೆ ನನ್ನ ಹೆಸರು ಪ್ರಸನ್ನ, ಇವ್ರ ಹೆಸರು ಆರತಿ. ಪ್ರಾತಿ ಸೇರಿ ಒಂದು ಹೆಸರು ಮಾಡ್ಬೇಕಂತ ಪ್ರಕೃತಿ ಅಂತ ಮಾಡಿದ್ವಿ. ನಕ್ಷತ್ರದಲ್ಲೂ ಅದೇ ಬಂತು ಲಕ್ಷ್ಮಿಯ ಹೆಸರು. ನಮ್ಮ ತಂದೆಗೆ ಹಿಂಗೆ ಅಂತ ಹೇಳಿದ ತಕ್ಷಣ ನಾನೇನು ಅನ್ನಕ್ಕೆ ಆಗಲ್ಲಪ್ಪ, ಅದ್ಭುತವಾದ ಹೆಸರು ಪ್ರಕೃತಿ, ಆ ಲಕ್ಷ್ಮಿ ಹೆಸರು ಹೋಗಿ ಮುಂದಡಿ ಎಲ್ಲ ಜಯಾಯನಿಗೆ ಅಂತ. ಎರಡನೇ ಮಗಳ ಹೆಸರು ಪ್ರಣತಿ. ಅದು ಅಷ್ಟೇ, ಪ್ರಣತಿ ಅಂದ್ರೆ ದೀಪ ಅಂತನೂ ಆಗುತ್ತೆ, ಪ್ರಣತಿ ಅಂದ್ರೆ ಒಂದು ಹಣತೆ ಎಲ್ಲ ಇದೆಲ್ಲ ಆಗುತ್ತೆ. ಜೊತೆಗೆ ಅದು ಇದರಲ್ಲಿ ಬರುತ್ತೆ, ನಮ್ಮ ಇದರಲ್ಲೆಲ್ಲ ಬರುತ್ತೆ.
ಸಂಪ್ರದಾಯದಲ್ಲಿ ನಾವು ಹೇಳಿದ್ದ ನಾವು ಅವ್ರಿಗೆ ನಾವು ಕೊಡಲಿಲ್ಲ ಅಂತಲ್ಲ, ನೋಡಿ ಪಾಪ ಈ ಥರ ಅಂದ್ಕೊಂಡಿದ್ದೀವಿ ನಮ್ಮಿಬ್ಬರ ಹೆಸರಿನಲ್ಲೂ ಸೇರುತ್ತೆ ಅದು. ಅಯ್ಯೋ ರಾಮ, ಮುಂದುವರಿರಿ, ಐ ಆಮ್ ಸೋ ಹ್ಯಾಪಿ. ನಿಮ್ಮ ತಂದೆ ಸರ್ ಕೇಳಿಸ್ತು ಸೌಂಡ್ ಆಗಿ. ಅವರು ಇದು ಅದೇ ತುಂಬಿಬಿಟ್ಟಿದ್ದಾರೆ. ಅದು ಎಕ್ಸ್ಪೀರಿಯನ್ಸ್ ಏನು ಅಂತ ಯಾಕೆ ಹೇಳೋದು ಕಷ್ಟ ಅಂದರೆ, ನಾವು ಹಾಗೆ ಇದ್ವಿ ಅವ್ರ ಜೊತೆ, ನಾವು ಹಾಗೆ ಇದ್ವಿ. ಲಾಸ್ಟು ಒಂದು 4-5 ವರ್ಷ ನಾವೆಲ್ಲ ಕಡೆಗೆ ಓಡಾಡ್ತಾ ಇದ್ದಿದ್ದು. ಅವ್ರಿಗೆ ನನಗೆ ಇನ್ನೊಂದು ಜ್ಞಾಪಕಕ್ಕೆ ಬರೋದು, ಸಾರಿ ಇದು ಜ್ಞಾಪಕಕ್ಕೆ ಬಂದಿದ್ದು, ನಾನು ಕಾರ್ ತೊಗೊಂಡೆ ಈ 2014 ಒಂದು ಸ್ಕೋಡಾ ಏತಿ ಅಂತ. ಅವ್ರಿಗೆ ಹೇಳಿಲ್ಲ ನಾನು ತೊಗೋತಾ ಇದ್ದೀನಿ ಅಂತ. ಎಲ್ಲ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ ಬನ್ನಿ ಅಂದ್ಬಿಟ್ಟು ನಾನು ಇವರು ಅವರಿಬ್ಬರು ಮಕ್ಕಳು ಸ್ಕೂಲ್ಗೆ ಹೊಟ್ಟೋಗಿದ್ರು. ಹೋದ್ವಿ. ಅದು ಎಲ್ಲಿ ಸ್ಕೋಡಾ ಶೋರೂಮು MG ರೋಡ್ ಪಕ್ಕ. ಅವ್ರಿಗೇನೂ ಐಡಿಯಾ ಇಲ್ಲ. ಸೀದಾ ಕರ್ಕೊಂಡು ಅಲ್ಲಿ ನಿಲ್ಲಿಸ್ದೆ, ಒಳಗಡೆ ಕರ್ಕೊಂಡು ಹೋದೆ. ಏನು ಅಂದರು, ಇಲ್ಲೊಂದು ಕಾರ್ ನಿಂತಿದೆಯಲ್ಲ ಬ್ರೌನ್ ಕಲರ್ದು, ಇದನ್ನು ತೊಗೋತೆ. ಆ ಒಬ್ಬ ಮನುಷ್ಯ, ಅದು ತಂದೆಗೆ ಆಗೋ ಒಂದು ಸಂತೋಷ ಜ್ಞಾಪಿಸ್ಕೋಬೇಕು. ಒತ್ತಾಗೋಗ್ಬಿಟ್ರು. ಅಂದರೆ ಆ ಸಂತೋಷ ಸುತ್ತೋಗ್ತಾ ಇತ್ತು ರಘುರಾಮ್ಜಿ. ನಾನು ಅದನ್ನು ನೀವು ಹಿಡ್ಕೋಬೋದಾಗಿತ್ತು. ಇದು ಕಣ್ಣೀರು, ಅದು ಆನಂದ ಬಾಷ್ಪ, ಅದು ದುಃಖ ಅಲ್ಲ, ಆನಂದ ಬಾಷ್ಪ. ಎಷ್ಟು ಖುಷಿ. ಹಿಂಗಿರ್ಬೇಕಣೋ ಕಾರು ಅಂದರೆ, ಅದು ಎಷ್ಟು ಚೆನ್ನಾಗಿದೆಯೋ. ಅವರು ಎಲ್ಲ ಯಾರೋ ಪಾಪ ಬಂದು ಅಲ್ಲೆಲ್ಲ ಹಾಡು ಹೇಳಿ ಸ್ವೀಟ್ಸ್ ಎಲ್ಲ ಕೊಟ್ಟು ಎಲ್ಲ ಮಾಡ್ತಾರಲ್ಲ, ಅವ್ರಿಗೆ ಇನ್ನೇನು ಸಂತೋಷ. ನಾನು ಅದಕ್ಕೆ ಕೊನೆಗಾಲದಲ್ಲಿ ಅವ್ರಿಗೆ ಇನ್ನೂ ಕಷ್ಟ ಇದ್ದಾಗಲೂ, ಸ್ವಲ್ಪ ಓಡಾಡೋಕ್ಕೆ ಇದೆಲ್ಲ ಏನೋ ಪ್ರಾಬ್ಲಮ್ ಇದ್ದಾಗ, ಅವ್ರನ್ನ ಲಾಸ್ಟಲ್ಲಿ ಅವ್ರನ್ನ ಕೂಡಿಸ್ಕೊಂಡು ರವೀಂದ್ರ ಕಲಾಕ್ಷೇತ್ರ ಟೌನ್ ಹಾಲು, ಅವ್ರು ವರ್ಕ್ ಮಾಡಿದ ಹೆಡ್ ಆಫೀಸು, ಅದ್ರ ಮುಂದೆ ಹೋಗಿ ನಿಲ್ಲಿಸ್ಬಿಡ್ತಾ ಇದ್ದೆ. ನೋಡು ಪಾಪ ನಿನಗೆ ಎಷ್ಟು ಖುಷಿ ಆಗಬೇಕಿದು. ಅಲ್ಲಿಂದ ಅವ್ರು MG ರೋಡಲ್ಲಿ ಲಾಸ್ಟಲ್ಲಿ ಒಂದು ರೀಜನಲ್ ಆಫೀಸಲ್ಲಿ ಹಿ ವಾಸ್ ದಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್. ಅದ್ರ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ಟೆ. ನೀನು ಎಷ್ಟು ಬೇಕೋ ನೋಡ್ಕೊ. ಕರ್ಕೊಂಡೋಗಿ ಮುಂದೆ ಕರ್ಕೊಂಡು ಹೋಗ್ತಿದ್ದೆ. ಅವ್ರಿಗೆ ಸ್ವಲ್ಪ ಕಾಲೇನೋ ಒಂದು ಸ್ವಲ್ಪ ಇದು ಪ್ರಾಬ್ಲಮ್ ಆಗ್ತಾ ಇತ್ತು. ಬೇಡ ಬಿಡೋ, ಎಲ್ಲ ಒಳ್ಳೆ ದಿನ, ಬಟ್ ನಿಂಗೆ ತುಂಬ ಥ್ಯಾಂಕ್ಸ್ ಕಣೋಗಿ ಎಲ್ಲ ಕಡೆ ಕರ್ಕೊಂಬಂದೆ ಅಂತ. ನನಗೇನಂದ್ರೆ ಅವ್ರ ಕಾರಲ್ಲಿ ಕೂತಂಗೂ ಆಯಿತು, ಅವ್ರ ಖುಷಿನೂ ಆಯಿತು, ಅವರೆಲ್ಲ ಅವ್ರ ಮೆಲ್ಕ್ ಹಾಕುವಂಥ ಜಾಗಗಳು ಎಲ್ಲ ಸೊ ನನಗೆ 1 ಪೈಸಾ ನನಗೆ ರಿಗ್ರೆಟ್ ಇಲ್ಲ ರಘುರಾಮ್ಜಿ. ಅವ್ರಿಗೆ ಏನೇನು ಬೇಕು ಎಲ್ಲ ಮಾಡಿಕೊಟ್ರು. ಅವ್ರು ಕೇಳ್ದೇನೂ ಮಾಡಿದ್ವಿ. ಅವ್ರು ಕೇಳ್ತಾನೆ ಇರಲಿಲ್ಲ. ಅವ್ರು ಕೇಳಕ್ ನಾವು ಇದೇ ಕೊಡ್ತಾನೆ ಇರಲಿಲ್ಲ. ನಡಿ ಇವತ್ತು ತಿಂಡಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗೋದು. ಬಟ್ ಅವರ್ ಬೆಸ್ಟ್ ಟ್ರಿಪ್ ವಾಸ್ ಚಿತ್ರದುರ್ಗಕ್ಕೆ ಹೋಗಿದ್ದು. ಅವ್ರದ್ದು ಉಡುಪಿನಲ್ಲಿ ಅವ್ರದ್ದೊಂದು ಬುಕ್ ರಿಲೀಸ್ ಫಂಕ್ಷನ್ ಇತ್ತು. ಸೊ ನಾವೇನ್ ಪ್ಲಾನ್ ಮಾಡಿದ್ವಿ, ಒಂದು 10 ದಿನದ ಒಂದು ವಾರ ರೋಡ್ ಟ್ರಿಪ್ ಪ್ಲಾನ್ ಮಾಡಿಬಿಟ್ಟು. ಇಲ್ಲ, ಅದು ಅವ್ರಿಗೆ ಏನೋ ಇನ್ನೇನೋ ಇತ್ತು. ಸೊ ನಾವೊಂದು ವ್ಯಾನ್ ತಗೊಂಡು ಹೋಗಿದ್ವಿ, ಇನೋವಾ ವ್ಯಾನ್. ಚಿತ್ರದುರ್ಗದಲ್ಲಿ 1 ರಾತ್ರಿ ಹಾಲ್ಟ್ ಮಾಡಿ, ಆಮೇಲೆ ಉಡುಪಿನಲ್ಲಿ ಅವ್ರದ್ದು ಪ್ರೋಗ್ರಾಮ್ ಬುಕ್ ರಿಲೀಸ್ ಮುಗಿಸಿ, ಆಮೇಲಿಂದ ಒಂದು ಬೀಚ್ ರೆಸಾರ್ಟ್ನಲ್ಲಿ ಇದ್ಬಿಟ್ಟು ವಾಪಸ್ ನದಿಯ ಸಮುದ್ರದ ನೀರಿನ ಅಲೆಗಳ ಪಕ್ಕ. ಅದು ಯಾಕೆ ಅಂತ ಹೇಳಿದ್ರೆ, ಚಿತ್ರದುರ್ಗ ಪಪ್ಪನ್ ಫೇವ್ರೇಟ್ ಜಾಗ ಆಯ್ತಾ. ಉಡುಪಿ ಅವ್ರದ್ದು ಕಾರ್ಯಕ್ರಮ ಇತ್ತು. ಬೀಚ್ ಯಾಕೆ ಅಂದ್ರೆ ಅಮ್ಮಂಗೆ ಸಮುದ್ರ ತುಂಬಾ ಇಷ್ಟ. ಅವ್ರಿಗೆ ತುಂಬಾ ಇಷ್ಟ. ಸರಿ, ಮಕ್ಳಿಗಂತೂ ಬಿಡಿ, ಬೀಚ್ ಅಂದ್ರೆ ಎಲ್ಲ ಮಕ್ಳು ಖುಷಿನೇ ಪಡ್ತಾರೆ. ಸೊ ಎಲ್ಲರಿಗೂ ಆಗತ್ತೆ ಅಂತ ಹೇಳಿ ಅದಕ್ಕೆ ಹೋಗಿದ್ದು. ಆವಾಗ ಚಿತ್ರದುರ್ಗಕ್ಕೆ ಹೋದಾಗ ಪ್ರತಿಯೊಂದು ಜಾಗದಲ್ಲೂ ಅವ್ರದ್ದು ಇದನ್ನ ಶೇರ್ ಮಾಡ್ಕೊಂಡ್ರಲ್ಲ, ಚೈಲ್ಡ್ಹುಡ್ ಇಂದ ಹಿಡಿದು ಅವ್ರು ಬೆಳೆದಿದ್ದು ಪ್ರತಿಯೊಂದು ಜಾಗದಲ್ಲೂ ಹಿ ವಾಸ್ ಲೈಕ್ ಎ ಚೈಲ್ಡ್. ಆಮೇಲೆ ಅಲ್ಲ, ಗುಡ್ಡನ ಹತ್ತಿದ್ದಾರೆ ನಮ್ ಜೊತೆ. 83 ಅವಾಗ ಅವ್ರಿಗೆ ಪೂರ್ತಿ ಗುಡ್ಡ ಹತ್ತಿ ಅಲ್ಲೆಲ್ಲ ತೋರಿಸಿ ಮಾಡಿ, ಇಲ್ಲ ನಾನು ಹಿಂಗ್ ಮಾಡ್ತಾ ಇದ್ದೆ, ಅಲ್ಲಿ ಹೆಂಗ್ ಮಾಡ್ತಾ ಇದ್ದೆ, ಆ ಕೊಳದಲ್ಲಿ ಈಜ್ತಾ ಇದ್ದೆ. ಸ್ಟಾರ್ಟಿಂಗ್ ಅಲ್ಲಿ ಅದೇ ಹೇಳ್ತಿದ್ದೆ, ನಾಗರಾವು ರಾಮಾಚಾರಿ ಇದ್ದಂಗೆ. ಅಲ್ಲಿ ಮೇಲ್ಗಡೆ ಇದಿದೆಯಲ್ಲ, ಹೊಂಡ ಇದೆ, ಅಲ್ಲಿ ಅವರು ಅಲ್ಲೇ ಅವ್ರು ಈಜ್ ಕಲ್ತಿರೋದು. ಅಲ್ಲಿ ಹೋಗಿ ನನಗ್ ತೋರಿಸಿ, ಪಕ್ಕದಲ್ಲಿ ಕಲ್ಲು, ನಾ ಇಲ್ಲಿ ಕೂತ್ಕೋತಾ ಇದ್ದೆ, ಇದು ಮಾಡ್ತಾ ಇದ್ದೆ, ಎಗರೋದೊಂದು ಬಾಕಿ, ಒಂದು ಕಲ್ಲಿಂದ ಇನ್ನೊಂದು ಕಲ್ಲಿ ಒಂಥರ ದಟ್ ವಾಸ್ ಎ ವೆರಿ ಮೆಮೊರೇಬಲ್ ಇದು. ಆಮೇಲೆ ಅವ್ರು ಎಲ್ಲಿ ಗರಡಿ ಮನೆಯಲ್ಲಿ ಅವ್ರು ಇದು ಮಾಡ್ತಾ ಇದ್ರು ಆ ಜಾಗ. ಆಮೇಲೆ ಅವ್ರ ತಾಯಿ ಇವ್ರಿಗೆಲ್ಲ ಮಕ್ಳಿಗೇನೋ ಟೈಫಾಯ್ಡು, ಆಮೇಲೆ ಅಮ್ಮ ಬರೋದು ಅಂತ ಅವಾಗೆಲ್ಲ ಬರೋದಲ್ಲ, ಅದಕ್ಕೆಲ್ಲ ಅದೆಲ್ಲೋ ಒಂದ್ ಕಡೆ ಆ ದೇವಸ್ಥಾನದಲ್ಲಿ ಹೋಗಿ ಕಡ್ಲೆಪುರಿ ಇದ್ ಮಾಡಿ ಏನೋ ಮಾಡೋರಂತೆ. ಸೊ ಆ ಜಾಗ. ಆಮೇಲೆ ಅವ್ರದ್ದು ಇದ್ದಿದ್ದು ಮನೆ ಎಂತ ಅದು ಇದು ಮಠದ ಕೇರಿ ಮನೆ, ಅದು ವಟಾರತ್ತರ ಜಾಗದದು.
ಅಲ್ಲಿ ಕರ್ಕೊಂಡೋಗಿ ಆ ಎಲ್ಲ ಜಾಗ ಕಡೆ ಆಮೇಲಿಂದ ಅವ್ರು ತುಂಬಾ ದೋಸೆ ತಿಂತಾ ಇದ್ದಿದ್ ಒಂದು ಈಗ್ಲೂ ಇದೆ, ಲಕ್ಷ್ಮಿ ಲಕ್ಷ್ಮಿ ಟಿಫನ್ ರೂಮು. ಅಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನ ಇಲ್ಲಿ ತಿನ್ಲೇಬೇಕು, ಇಲ್ಲಿ ಇದನ್ನ ಹಿಂಗೆ ಹಾಕಿಸ್ಕೊಂಡು ತಿನ್ಬೇಕು, ನೀನು ಹೀಗೆ ತಿನ್ಬೇಕು ಅಂತ ಹೇಳಿ ದಟ್ ವಾಸ್ ನಿಜವಾಗ್ಲೂ ಯು ಮೇಡ್ ಕಂಪ್ಲೀಟ್. ತುಂಬಾ ಚೆನ್ನಾಗಿ ಅನಿಸ್ಬಿಟ್ಟಿತ್ತು ನಮ್ಗೆ. ಆಮೇಲೆ ಅಲ್ಲಿಂದ ಉಡುಪಿಗೆ ಹೋಗಿ ಅವ್ರ ಬುಕ್ದು ಇದು ಮಾಡ್ಕೊಂಡು ಮತ್ತೆ ಬೀಚ್ ರೆಸಾರ್ಟ್ಗೆ ಬಂದು ಅಯ್ಯೋ ಏನ್ ಎಂಜಾಯ್ ಮಾಡಿದ್ದ ಅವತ್ತು. ತುಂಬಾನೇ ಒಂಥರ ಮರೆಯಕ್ಕೆ ಅಸಾಧ್ಯ ಎಲ್ಲ ಇದ್ರೂ ಅವ್ರದ್ದು ಪ್ರೆಸೆನ್ಸ್ ಆಫ್ ಮೈಂಡ್ ಯಾವಾಗ್ಲೂ ಅದು ನೋಡಿ. ಇವರು ಹಾಡು ಹೇಳ್ತಾರೆ ಅಂತಂದೆ, ಅವ್ರದ್ದು ಪುಸ್ತಕದ ಫಂಕ್ಷನ್ಗಳಿಗೆಲ್ಲ ಇವರು ಅಥವಾ ಇವ್ರ ಸಹಪಾಠಿಗಳಿಗೆ ಒಂದು ಚಾನ್ಸ್ ಕೊಡೋರು ಹಾಡು ಹೇಳೋದಕ್ಕೆ. ನಂಗೆ ಪ್ರೋತ್ಸಾಹ ಮಾಡೋರು. ನನ್ನ ಚಿಕ್ಕ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ವಿಷ್ಣು ಸಹಸ್ರನಾಮ ಭಗವದ್ಗೀತೆ ಭಗವದ್ಗೀತೆ ಎಲ್ಲ ಹೇಳೋರು. ಎಲ್ಲ ಕಡೆ ಅದಕ್ಕೊಂದು ಚಾನ್ಸ್ ಕೊಡ್ಸೋರು ಅಂದ್ರೆ ಮಾಡ್ಲೇಬೇಕು ಅಂತಲ್ಲ, ನೀವೇ ನೋಡಿ ಅಂತ ಅವಕಾಶ ಇದ್ರೆ ಅದನ್ನ ಬಿಡ್ತಾ ಇರಲಿಲ್ಲ. ಮನೆ ಭಾಳ ಕಷ್ಟಪಟ್ಟು ಕಟ್ಟಿದ್ವಿ ನಾವು. ಸಣ್ಣ ಸಣ್ಣ ಕೆಲಸಗಳು ದೊಡ್ಡ ಸಂಸಾರಗಳು ಅವಾಗೆಲ್ಲನೂ. ಊರಿಗೂ ದುಡ್ಡು ಕಳಿಸು, ಅತ್ತೆ ಮಾವನ ದುಡ್ಡು ಕಳಿಸು, ಬಾಕಿಯವ್ರನ್ನ ನೋಡ್ಕೊ ಅಂತ ಕಷ್ಟಪಟ್ಟು ಏನು ಬೇಕು ನಿಂಗೆ ಏನಾರು, ನಂಗೆ ಏನೇ ಬೇಡ, ನಂಗೆ ಒಂದು ಬೆಂಗಳೂರು ಒಂದು ಮನೆ ಬೇಕು ಅಂತ ಹೇಳ್ತಾ ಇದ್ದೆ ಅವ್ರಿಗೆ. ಸೈಟ್ ತೊಗೊಂಡು ಈ ಮನೆ ತುಂಬಾ ಕಷ್ಟಪಟ್ಟು ಕಟ್ಟಿದ್ವಿ.